ಈಗ ಆ ಮಂಡಲದ ಮೇಲೆ ಕಲಶಗಳನ್ನು ಇಡಬೇಕು. ಕಲಶಗಳು ಅಂತ ಹೇಳಿದಾಗ 2 ಮಿನಿಮಮ್, ಒಂದು ಗಂಧೋದಕ, ಒಂದು ಶುದ್ಧೋದಕ, ಮತ್ತೆ ಸಪ್ತ ಕಲಶಗಳು ಅಂತ ಬರುತ್ತೆ. ಪಾದ್ಯ ಸಮರ್ಪಣೆಗೆ, ಅರ್ಘ್ಯ ಸಮರ್ಪಣೆಗೆ, ಮಧುಪರ್ಕದ ಬದಲಿಗೆ, ಆಚಮನೀಯಕ್ಕೆ, ಆಮೇಲೆ ಮತ್ತೆ ನೈವೇದ್ಯದ ಸಮಯದಲ್ಲಿ ಸಮರ್ಪಣೆ ಮಾಡುವಂತಹ ನೀರು, ಇದಷ್ಟು ಸಪ್ರೇಟ್ ಅಂತ ಹೇಳಿ ಒಟ್ಟು 7 ಕಲಶ. ಈ 2 ಅಭಿಷೇಕದ ಕಲಶ 2, ಒಂದು ಶುದ್ಧೋದಕ, ಒಂದು ಗಂಧೋದಕ. ಆ 2 ಕಲಶಗಳನ್ನ ಅಧೋಮುಖವಾಗಿ ಇಡಬೇಕು. ಇಟ್ಟು ಅದಕ್ಕೆ ಅಸ್ತ್ರ ಮಂತ್ರದಿಂದ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಿ ಅದನ್ನ ಮೇಲೆ ಎತ್ತಿಡಬೇಕು. ಮೇಲೆ ಎತ್ತಿಟ್ಟು ಆ ಕಲಶಗಳನ್ನು ಮುಟ್ಟಿ ಒಂದು ಮಂತ್ರ ಇದೆ, ಅದರಿಂದ ಅಭಿಮಂತ್ರಣೆ ಮಾಡಬೇಕು. ಕಲಶಕ್ಕೆ ಅಭಿಮಂತ್ರಣೆ ಮಾಡಬೇಕು. ಪವಮಾನ ಮಂಡಲದಲ್ಲಿ ಬರುವಂತಹ ಮಂತ್ರ, ಆ ಕಲಶೇಶು ಧಾವತಿ ಶ್ಯೇನಃ ವರ್ಮ ವಿಗಾಹತೆ ಅಭಿದ್ರೋಣ ಕನಿಕ್ರದತ್. ವಿಶ್ವಾಮಿತ್ರ ಋಷಿ, ಗಾಯತ್ರಿ ಛಂದ, ಮತ್ತೆ ಸೋಮಃ ಪವಮಾನೋ ದೇವತಾ ಅಂತ. ಸಂಧ್ಯಾ ವಂದನೆಯಲ್ಲಿ, ಪೂಜೆಯಲ್ಲಿ, ಯಜ್ಞಗಳಲ್ಲಿ, ಪ್ರಾರ್ಥನೆಗೆಲ್ಲ ನಾವು ಒಂದಷ್ಟು ವೇದ ಮಂತ್ರಗಳನ್ನು ಉಪಯೋಗ ಮಾಡ್ತೀವಿ. ಅದರಲ್ಲಿ ಮೆಜಾರಿಟಿ ಮಂತ್ರಗಳು ಹೇಗೆ ಅಂದರೆ, ಆ ಪ್ರಕ್ರಿಯೆಗೂ ಆ ಮಂತ್ರದ ಅರ್ಥಕ್ಕೂ ಯಾವುದೇ ಲಿಂಕ್ ಇಲ್ಲ. ಈ ಕಲಶ ಮಂತ್ರ ಆಗಿರ್ಬೋದು, ನಾವು ಅಕ್ಷತೆ ಸಮರ್ಪಣೆಗೆ ಮಾಡುವಂತಹ ಮಂತ್ರ ಅರ್ಚದ ಪ್ರಾರ್ಚದ, ಆಮೇಲೆ ಪುಷ್ಪ ಸಮರ್ಪಣೆಗೆ ಆಯನೇತೆ ಪರಾಯಣೆ, ವಸ್ತ್ರ ಸಮರ್ಪಣೆಗೆ ಯುವಂ ವಸ್ತ್ರಾಣಿ ಮಂತ್ರ, ಹೀಗೆ ಸುಮಾರಷ್ಟು ಮಂತ್ರಗಳು. ಆ ಪ್ರಕ್ರಿಯೆಗೂ ಆ ಮಂತ್ರದ ಅರ್ಥಕ್ಕೂ ಏನು ಸಂಬಂಧ ಇಲ್ಲ. ಆದರೆ ಅದನ್ನು ನಾವು ಪ್ರಯೋಗದಲ್ಲಿ ಉಪಯೋಗ ಮಾಡ್ತೀವಿ. ಯಾಕೆ ಕೇಳಿದರೆ, ಶಬ್ದ ಸಾಮ್ಯದಿಂದ. ವಸ್ತ್ರ ಅಂತ ಹೇಳಿದರೆ ಆ ಮಂತ್ರದಲ್ಲಿ ವಸ್ತ್ರ ಅನ್ನೋ ಶಬ್ದ ಇರೋದ್ರಿಂದ ಅದನ್ನ ತಗೊಂಡು ಪ್ರಯೋಗ ಮಾಡ್ತಾರೆ. ನಾವು ಬರೀ ಮೇಲರ್ಥವನ್ನು ನೋಡಿದರೆ, ಆ ಮಂತ್ರದ ಮೇಲರ್ಥವನ್ನು ನೋಡಿದರೆ ಆ ಪ್ರಕ್ರಿಯೆಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಅನ್ಸತ್ತೆ. ಆದರೆ ಭಾವಾರ್ಥ ತಿಳಿದರೆ ನಾವು ಆ ಪ್ರಯೋಗದಲ್ಲಿ ಆ ಅರ್ಥಾನುಸಂಧಾನದ ಮೂಲಕ ಆ ಮಂತ್ರವನ್ನ ಕನೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲೂ ಸಹ ಈ ಮಂತ್ರದಲ್ಲೂ ಕಲಶ ಅನ್ನುವ ಶಬ್ದ ಬರೋದ್ರಿಂದ ಇದನ್ನ ಈ ಕಲಶಾಭಿಮಂತ್ರಣೆಗೆ ಪ್ರಯೋಗಕ್ಕೆ ಬಂದಿದೆ. ಆ ಮಂತ್ರದ ಮೇಲರ್ಥಕ್ಕೂ ಕಲಶವನ್ನ ಅಭಿಮಂತ್ರಣೆ ಮಾಡೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಮತ್ತೆ ಇದನ್ನ ಹೇಗೆ ಅರ್ಥಾನುಸಂಧಾನ ಮಾಡೋದು, ಪ್ರಯೋಗದಲ್ಲಿ ಮತ್ತೆ ಹೇಗೆ ಇದನ್ನು ಉಪಯೋಗ ಮಾಡೋದು ಅಂದರೆ, ಕಲಶದ ಸಿಂಬಾಲಿಸಮ್ ನೋಡ್ಬೇಕು ನಾವು. ಒಂದು ಕಲಶ ಅಂದ್ರೆ ಏನು? ಮೊದಲೇ ನೋಡ್ದ ಹಾಗೆ ಕಲೆಗಳನ್ನ, ಭಗವದ್ ರೂಪಗಳನ್ನ ಹಿಡಿದಿಡುವಂತಹ ಒಂದು ಸಾಧನ ಕಲಶ. ಇದು ಯಾವುದರ ಪ್ರತೀಕ? ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗ ಗೋಭೋಗಿ ಗಂಧರ್ವ ದೈತ್ಯೈ ಚಿತ್ರಂ ರಂ ರಮ್ಯತೇತಂ ತ್ರಿಭುವನಪುಷಂ ವಿಷ್ಣುಮೀಶಂ ನಮಾಮಿ ಅಂತ ನಾವೇನು ಹೇಳ್ತೀವಿ. ಇಡೀ ವಿಶ್ವವನ್ನ, ಇಡೀ ಕಾಸ್ಮಸ್ ಅನ್ನ ತನ್ನ ಶರೀರದಲ್ಲಿ, ತನ್ನ ಉದರದಲ್ಲಿ ಧಾರಣೆ ಮಾಡಿರುವ ವಿಶ್ವಂಭರ ರೂಪಿಯಾದ ಪರಮಾತ್ಮ. ಹೇಗೆ ಅವನು ಇಡೀ ವಿಶ್ವವನ್ನ, ಇಡೀ ಸೃಷ್ಟಿಯನ್ನ, ಎಲ್ಲ ಜೀವಿಗಳನ್ನ ತನ್ನ ಒಳಗೆ ಧಾರಣೆ ಮಾಡಿದ್ದಾನೆ, ಹಿಡಿದಿಟ್ಕೊಂಡಿದ್ದಾನೆ. ಅದೇ ರೀತಿ ಈ ಕಲಶ ಅದರ ಪ್ರತೀಕ, ಭಗವಂತನ ಪ್ರತೀಕ. ಕಲೆಗಳನ್ನ, ಕಲಾ ದೇವತೆಗಳನ್ನ ಧಾರಣೆ ಮಾಡುವ ಭಗವದ್ರೂಪ. ಇದು ಕಲಶದ ಸಿಂಬಾಲಿಸಮ್. ಈಗ ನಾವು ಮಂತ್ರದ ಅರ್ಥ ನೋಡಬೇಕು. ಆದಿಭೌತಿಕ ಅರ್ಥ ಏನ್ ಹೇಳುತ್ತೆ? ಅಭಿದ್ರೋಣ ಕನಿಕ್ರದತ್. ಸೋಮಯಾಗ ಅಂತ ಮಾಡ್ತಾರೆ, ಸವನಗಳು ಅಂತ ಮಾಡ್ತಾರೆ. 3 ಹೊತ್ತಿನಲ್ಲಿ 3 ಸವನಗಳು ಅಂತ. ಅಲ್ಲಿ ಸೋಮಲತೆ ಅಂತ ಒಂದು ಬಳ್ಳಿ, ಅದನ್ನ ಹಿಂಡ್ತಾರೆ, ಅದರಿಂದ ರಸ ತೆಗಿತಾರೆ. ಆ ಸೋಮ ರಸ ಅಂತ ಏನ್ ಬರುತ್ತೆ, ಅದನ್ನ ಯಾಗದಲ್ಲಿ ಆಹುತಿ ಕೊಡ್ತಿದ್ರು. ಸೋಮರಸ ಏನಿದೆ ಅದು ಅಮೃತ ಸಮಾನ ಅಂತ. ಆ ಲತೆಯಿಂದ ಅದನ್ನ ಹಿಂಡಿದಾಗ ಸ್ಟೋರ್ ಮಾಡುವ ಸಾಧನ ದ್ರೋಣ ಅಂತ. ಈ ಸೋಮರಸ ಏನಿದೆ ಇದು ಕಲಶೇಶು ಆಧಾವತಿ. ಧಾವತಿ ಅಂದ್ರೆ ಧಾವು ಗತಿ ಶುದ್ಧಯೋಹೋ ಅಂತ ಅರ್ಥ. ಗತ್ಯರ್ಥಕ ಮತ್ತೆ ಶುದ್ಧ್ಯರ್ಥಕ 2 ಅರ್ಥ ಇರುವಂತಹ ಧಾತು ಧಾವತಿ. ಕಲಶದಲ್ಲಿ ಸನ್ನಿಹಿತವಾಗಿ ಆಧಾವತಿ. ವೇದ ಮಂತ್ರದಲ್ಲಿ ಇದೊಂದು ವಿಶೇಷ. ಅಲ್ಲಿ ಉಪಸರ್ಗವನ್ನ
ಶಬ್ದದ ಒಟ್ಟಿಗೆ ಹೇಳಬೇಕನ್ನುವ ನಿಯಮ ಇಲ್ಲ. ಹೇಗಂದ್ರೆ ಈಗ ಆ ಮತ್ತೆ ಧಾವತಿ, ಆ ಕಲಶೇಶು ಧಾವತಿ, ಆ ಧಾವತಿ ಅಂತ ಬರಲಿಲ್ಲ ಮಂತ್ರದಲ್ಲಿ. ಫಸ್ಟಿಗೆ ಆ ಬಂತು, ಒಂದು ಪದ ಆದ್ಮೇಲೆ ಧಾವತಿ ಬಂತು. ಇದು ವೇದದಲ್ಲಿ ಮಾತ್ರ ಈ ರೀತಿ ಪ್ರಯೋಗಕ್ಕೆ ಅವಕಾಶ ಇದೆ. ಬೇರೆ ಕಡೆ ನಾವು ಇದನ್ನ ಈ ರೀತಿ ಪ್ರಯೋಗ ಮಾಡಕ್ಕಿಲ್ಲ. ಹೇಗಂದ್ರೆ ಈಗ ಉದ್ಯಾನದಲ್ಲಿ ಜನರು ವಿಹಾರ ಮಾಡ್ತಾ ಇದ್ದಾರೆ ಅಂತ ಒಂದು ವಾಕ್ಯ, ಅಲ್ಲಿ ವಿಹಾರ ಅಂತ ಒಂದು ಶಬ್ದ ಬಂತು. ಅಲ್ಲಿ ವಿ ಅನ್ನೋದು ಉಪಸರ್ಗ, ಪ್ರಿಫಿಕ್ಸ್. ಅದನ್ನ ಹಾರ ಶಬ್ದದ ಜೊತೆಗೆ ಹೇಳಬೇಕು. ವಿ ಎಲ್ಲೋ ಹೇಳಿ ಹಾರ ಹೇಳಿ, ಅಥವಾ ಹಾರ ಹೇಳಿ ಆಮೇಲೆ ವಿ ಹೇಳಿ, ಹಾಗೆಲ್ಲ ಮಾಡಕ್ಕಿಲ್ಲ. ಜನರು ಉದ್ಯಾನವನದಲ್ಲಿ ಹಾರ ಮಾಡ್ತಾ ಇದ್ದಾರೆ ವಿ ಅಂತ ಹೇಳಂಗಿಲ್ಲ. ಅಥವಾ ವಿ ಜನರು ಉದ್ಯಾನವನದಲ್ಲಿ ಹಾರ ಮಾಡ್ತಾ ಇದ್ದಾರೆ ಹಾಗೆ ಹೇಳುವಾಗಿಲ್ಲ, ಅರ್ಥ ಅಸಂಬದ್ಧ ಆಗತ್ತೆ. ಆದರೆ ವೇದದಲ್ಲಿ ಹಾಗೆ ಮಾಡ್ಬೋದು. ಆ ಕೃಷ್ಣೇನ ರಜಸ ವರ್ತಮಾನು ನಿವೇಶಯನ್ನಮೃತಂ ಮೃತ್ಯಂಚ, ಅಲ್ಲಿ ಆವರ್ತಮಾನು ಅಂತ ಶಬ್ದ ಆ ಫಸ್ಟಿಗೆ ಇದೆ, ವರ್ತಮಾನು ಆಮೇಲೆ. ಹೀಗೆ ಆಧಾವತಿ ಕಲಶದಲ್ಲಿ ಸನ್ನಿಹಿತವಾಗಿ ಶುದ್ಧ ಮಾಡುತ್ತೆ ಅನ್ನುವ ಅರ್ಥ. ಶೇನಃ ಅಂದ್ರೆ ವಿದ್ಯುತ್ ಸಮಾನವಾದ ಶಕ್ತಿ, ವೇಗ ಅಂತ ಅರ್ಥ. ವರ್ಮ ವಿಗಾಹತೆ, ವರ್ಮ ಅಂದ್ರೆ ಕವಚ ಅಂತ. ವಿಗಾಹತೆ ಅವಗಾಹನೆ ಮಾಡುತ್ತೆ ಅಂತ ಅರ್ಥ. ಒಟ್ಟಾರೆ ನಾವು ನೋಡೋದಾದರೆ ಇದರ ಅರ್ಥ ಭೌತಿಕ ಅರ್ಥದಲ್ಲಿ ಆ ಸೋಮರಸ ಏನಿದೆ, ಯಾಗಕ್ಕೆ ಸಿದ್ಧವಾಗಿರುವ ಸೋಮರಸ, ಆ ಸೋಮರಸದ ಶಂಸನೆ ಆಗ್ತಾ ಇದೆ ಈ ಮಂತ್ರದಲ್ಲಿ. ಈಗ ಒಳ ಅರ್ಥ ನೋಡ್ಬೇಕು. ದೇವತೆಯ ಹೆಸರು ಪವಮಾನ ಸೋಮ ಅಂತ. ಈ ಸೋಮ ಅಂದ್ರೆ ಯಾರು? ಸೋಮ ಅಂದ್ರೆ ಚಂದ್ರ ಅಂತ ಒಂದರ್ಥ. ಅಮೃತತ್ವದ ದೇವತೆ, ಇಮ್ಮಾರ್ಟಾಲಿಟಿ ಅಂತ ನಾವೇನು ಹೇಳ್ತೀವಿ, ಅಮೃತತ್ವ. ಮತ್ತೆ ಜ್ಞಾನ, ಸೊ ಜ್ಞಾನಾನಂದಗಳ ಪ್ರತೀಕವಾಗಿರುವಂತಹ ದೇವತೆ ಸೋಮ. ನಮಃ ಸೋಮಾಯ ಚ ರುದ್ರಾಯ ಚ ಅಂತ ಹೇಳಿದಾಗ ಒಂದರ್ಥದಲ್ಲಿ ರುದ್ರದೇವರು ಸಹ ಸೋಮ. ಪವಮಾನ ನಮ್ಮನ್ನ ಪೂತರನ್ನಾಗಿ ಅಂದ್ರೆ ಪವಿತ್ರರನ್ನಾಗಿ ಮಾಡುವಂತಹವನು ಪವಮಾನ. ಈ ಪವಮಾನ ಸೋಮ ದೇವತೆ ಏನು ಇದ್ದಾನೆ, ಕಲಶೇಶು ಆಧಾವತಿ ವರ್ಮ ವಿಗಾಹತೆ ದ್ರೋಣ ಕನಿಕ್ರತತು, ಅಂದ್ರೆ ಆ ಸೋಮರಸ ಏನಿದೆ ಅದನ್ನ ವರ್ಮ ಕವಚ ರೂಪದಲ್ಲಿದ್ದು ಅದನ್ನ ರಕ್ಷಣೆ ಮಾಡುವಂತಹ, ಮತ್ತೆ ವಿಗಾಹತೆ ಆ ದ್ರವ್ಯ ವಿನಿಯೋಗದಿಂದ ನಮ್ಮನ್ನ ಪರಮಾತ್ಮನನ್ನ ದರ್ಶನ ಮಾಡಿಸ್ತಾನೆ. ಕಲಶೇಶು ಆಧಾವತಿ ಕಲಶ ರೂಪದಲ್ಲಿ ಸನ್ನಿಹಿತನಾಗಿ ನಮ್ಮನ್ನ ಶುದ್ಧರನ್ನಾಗಿ ಮಾಡ್ತಾನೆ ಅಂತ ಅರ್ಥ. ಇನ್ನು ಆಧ್ಯಾತ್ಮಿಕ ಅರ್ಥ ನೋಡುವುದಾದ್ರೆ ಸೋಮರಸ ಅಂದ್ರೆ ಜೀವ, ಜೀವಾತ್ಮಕ್ಕೆ ಸೋಮರಸದ ಸಿಂಬಾಲಿಸಂ. ದ್ರೋಣ ಅಂದ್ರೆ ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ವಸ್ತು, ಜೀವನನ್ನ ಹಿಡಿದಿರುವ ಸಾಧನ. ಅದು ಯಾವುದು? ಪ್ರಾರಬ್ಧ ಕರ್ಮ, ಆಗಾಮಿ, ಸಂಚಿತ, ಪ್ರಾರಬ್ಧ. ಈ ರೀತಿ 3 ಪ್ರಾರಬ್ಧ ಕರ್ಮಗಳು ಜೀವನನ್ನ ಹಿಡಿದಿಡುತ್ತೆ, ಅದನ್ನ ದ್ರೋಣ ಅಂತ. ಕಲಶ ಅಂದ್ರೆ ಇಲ್ಲಿ ಕಲಶ ಪಾತ್ರೆ ಅಲ್ಲ, ಬದಲಿಗೆ ಅನ್ನಮಜ, ಮನೋಮಜ, ಪ್ರಾಣಮಜ, ವಿಜ್ಞಾನಮಜ, ಆನಂದಮಜ ಕೋಶವನ್ನ ಧರಿಸಿದಂತಹ ನಮ್ಮ ಜೀವ. ಆಧಾವತಿ ಧಾವು ಗತಿಶುದ್ಧಯೋಹೋ ಅಂತ. ಪವಮಾನ ಸೋಮರೂಪಿಯಾದ ಭಗವಂತ ಈ ಜೀವನನ್ನ ವರ್ಮ ಕವಚ ರೂಪದಿಂದ ರಕ್ಷಣೆ ಮಾಡುವುದಲ್ಲದೆ ಆಧಾವತಿ ಇಲ್ಲಿ ಸನ್ನಿಹಿತನಾಗಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನ, ನಮ್ಮ ಕರ್ಮಗಳನ್ನ ಸುಟ್ಟು ಹಾಕೋದ್ರ ಮೂಲಕ ಆಧಾವತಿ ಶುದ್ಧನನ್ನಾಗಿ ಮಾಡ್ತಾನೆ. ಕನಿಕ್ರದತ್ ಅಂತಹ ಭಗವಂತನನ್ನ ಸ್ತೋತ್ರ ಮಾಡ್ತೀನಿ ಅಂತ ಅರ್ಥ. ಹೀಗೆ ಒಂದು ಕಲಶ, ಒಂದು ತಾಮ್ರದ್ದೋ ಬೆಳ್ಳಿಯದ್ದೋ ಪಾತ್ರೆಯಿಂದ ನಾವು ಭಗವಂತನ ಚಿಂತನೆಗೆ ಹೋಗ್ಬೋದು, ಭಗವಂತನ ಸಾನ್ನಿಧ್ಯವನ್ನ ಅನುಸಂಧಾನ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇದು ವೇದ ಮಂತ್ರದ ಶಕ್ತಿ. ಇಲ್ಲಾಂದ್ರೆ ಎಲ್ಲಿಯ ಆ ಒಂದು ತಾಮ್ರದ ಪಾತ್ರೆ, ಎಲ್ಲಿ ಭಗವಂತನ ಶುದ್ಧ ಮಾಡುವಂತಹ ರೂಪ, ಪವಮಾನ ರೂಪ. ಈ ಎರಡನ್ನೂ ನಾವು ಅನುಸಂಧಾನ ಮಾಡಬೇಕು. ಮುಂದೆ ನಾವು ಅದಕ್ಕೆ ನೀರನ್ನು ಭರ್ತಿ ಮಾಡಿ ಅಲ್ಲಿ ಕಲೆಗಳನ್ನೆಲ್ಲ ಆವಾಹನೆ ಮಾಡೋದಕ್ಕಿದೆ. ಹಾಗಾಗಿ ಎಲ್ಲವನ್ನು ಧಾರಣೆ ಮಾಡುವಂತಹ ನೀನು, ಈ ಕಲಶ ರೂಪದಲ್ಲಿರುವ ನಿನ್ನನ್ನ ನಾನು ಸ್ತೋತ್ರ ಮಾಡ್ತೀನಿ ಅಂತ ಒಟ್ಟಾರೆ ಅರ್ಥ.
ಈ ಅರ್ಥದಿಂದ ಆ 2 ಕಲಶಗಳನ್ನ ಅಭಿಮಂತ್ರಣೆ ಮಾಡಬೇಕು ಈ ಮಂತ್ರದಿಂದ. ಇದೇ ಅರ್ಥವನ್ನು ಕೊಡುವ ಇನ್ನೊಂದು ಮಂತ್ರ ಇದೆ. ಆ ಕಲಶೇಶು ಧಾವತಿ ಪವಿತ್ರೇ ಪರಿಶಿಚ್ಯತೆ ಉಕ್ತೈಹಿ ಯಜ್ಞೇಶು ವರ್ಧತೆ ಅಂತ. ಇದು ಪವಮಾನ ಮಂಡಲದಲ್ಲೇ ಬರೋ ಮಂತ್ರ. ಸೊ ಹೀಗೆ ಆ ಕಲಶದಲ್ಲಿ ಭಗವಂತನ ಸನ್ನಿಧಾನವನ್ನ ನಾವು ಚಿಂತನೆ ಮಾಡಬೇಕು.